ಕಡಿಮೆ ತುಪ್ಪನ ಉಪಯೋಗಿಸ್ಕೊಂಡು ಬೆಲ್ಲದಿಂದ ಮಾಡಿರುವಂಥ ಈಗ ಶೀರಾ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನಿಮಗೆ ಒಂಚೂರು ಡಿಫ್ರೆನ್ಸ್ ಏನೂ ಅನಿಸೋದಿಲ್ಲ, ಇದು ಬೆಲ್ಲದಿಂದ ಮಾಡಿರೋದು ಅಂತೇನು ಅನಿಸಲ್ಲ. ಯಾಕಂದರೆ ಅಷ್ಟೇ ರುಚಿಯಾಗಿ ಬಂದಿರುತ್ತೆ ಈ ಶೀರಾ. ಇಲ್ಲಾಂದರೆ ನೀವು ಏನು ಕೇಸರಿ ಬಾತು ಏನಂತೀರೋ ಬೇರೆ ಬೇರೆ ಹೆಸರನ್ನು ಕರಿತೀರೋ, ಆದರೆ ಸ್ವಲ್ಪ ಅದರಲ್ಲಿ ಮಾಡೋ ಒಂದು ವಿಧಾನ ಬೇರೆ ಬೇರೆ ಇರುತ್ತಷ್ಟೇ. ಆದರೆ ನೋಡಿ ಎಷ್ಟು ಚೆನ್ನಾಗಿ ಘಮ್ ಅಂತ ನಮ್ಮ ಶೀರಾ ಈಗ ರೆಡಿಯಾಗಿದೆ. ನೀವು ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಇಲ್ಲಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಯಾವ್ಯಾವ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ನಿಮ್ಮ ಹತ್ರ ಪಿಸ್ತಾ ಇತ್ತು ಅಂದರೆ ಹಾಕ್ಕೊಳ್ಳಿ, ಅದನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ತುಪ್ಪದಲ್ಲಿ ಲೈಟಾಗಿ ಹುರ್ಕೋಬೇಕು ನಾವು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಇದನ್ನು ತೆಗೆದಿಟ್ಕೊಂಡು ನನ್ನ ಜೊತೆಗೆ ದ್ರಾಕ್ಷಿನೂ ಕೂಡ ಇದೇ ಒಂದು ತುಪ್ಪದಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಇದು ಫ್ರೈ ಆಗಿದೆ, ಈಗ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡಿದ್ದೀನಿ. ಈಗ ದ್ರಾಕ್ಷಿನ ಹಾಕ್ತೀನಿ ನಾನು. ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ, ಯಾಕಂದರೆ ದ್ರಾಕ್ಷಿ ಸ್ವಲ್ಪ ಮೆತ್ತಗಿರೋದ್ರಿಂದ ಟೈಮ್ ತಗೊಳುತ್ತೆ. ಮತ್ತು ನನಗೆ ಈ ಥರ ಹುರಿಯೋದೇ ನನಗೆ ರೂಢಿ. ನೋಡಿ ಬೇಗ ಕಪ್ಪಾಗಿಬಿಡುತ್ತೆ ಇದಾದ್ರಿಂದ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಬ್ಲ್ಯಾಕ್ ಮಾಡ್ಕೊಬೇಡಿ. ನೋಡಿ ಇಷ್ಟಾದರೆ ಸಾಕು. ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪನ ಹಾಕಿ ರವೆ ಹಾಕ್ತೀನಿ. ನೋಡಿ ಇದೇ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನಾನು. ನಂತರದಲ್ಲಿ 1 ಕಪ್ ರವೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೋಡಿಬಿಟ್ಟು ಆರಿಸ್ಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ನಾವು ಹುರ್ಕೋಬೇಕು. ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನಾವು. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ ರವೆ ಈಗ ಚೆನ್ನಾಗಿ ಕೆಂಪಗಾಗಿದೆ, ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಾವು. ನೋಡಿ ನಂತರ ಅದೇ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕ್ತಿದ್ದೀನಿ. ನಾವು ಯಾವ ಒಂದು ಇದ್ರಲ್ಲಿ ತೊಗೊಂಡಿದ್ವಿ ರವೆಯನ್ನು ತೊಗೊಂಡಿದ್ವಿ ಅದರಲ್ಲಿ ನಾನು 2.25 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಇದೇ ಒಂದು ಕಪ್ಪಲ್ಲಿ ನಾನು 1 ಕಪ್ ರವೆ ತೊಗೊಂಡಿದ್ದೆ. ಈಗ 2.25 ನೀರನ್ನು ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಜೊತೆಗೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ಅದೇ ಒಂದು ನೀರಿಗೆ ನಾನು ಸಕ್ಕರೆ ಬದಲಿಗೆ ಇಲ್ಲಿ ಬೆಲ್ಲನ ಉಪಯೋಗಿಸ್ತಿದ್ದೀನಿ, ಪ್ಯೂರ್ ಬೆಲ್ಲ. ಅದನ್ನು ಕೂಡ ಹಾಕ್ಬಿಡ್ತೀನಿ ಇಲ್ಲಿ. ನೋಡಿ ಅದೇ ಒಂದು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಬೆಲ್ಲನ. ಈಗ ಚೆನ್ನಾಗಿ ಕರಗಬೇಕು ಬೆಲ್ಲ ಅದು ನೀರಲ್ಲಿ. ಹೆಲ್ದಿ ಆಗಿರೋದ್ರಿಂದ ನಾನು ಸಕ್ಕರೆನ ಹಾಕ್ತಾ ಇಲ್ಲ ಇಲ್ಲಿ. ನಾನು ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ಅಷ್ಟು ಚೆನ್ನಾಗಲ್ಲ ಅಂತ ಹೇಳ್ತಾರೆ. ಅದನ್ನು ಸಕ್ಕರೆ ನನಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮನೆಯಲ್ಲಿ ಬಳಸೋದು ಬೆಲ್ಲನ ತಂದಿಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ಬೆಲ್ಲನೇ ಉಪಯೋಗಿಸ್ಕೊಳ್ತೀನಿ ನಾನು. ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಭಾಷೆ ಅಂದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ದಯವಿಟ್ಟು ಕ್ಷಮಿಸಿ. ನೋಡಿ ಬೆಲ್ಲ ಕರಗ್ತೀಗ. ಜೊತೆಗೆ ನಾನು ಮೇಲಿಂದ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತೀನಿ. ಏಕೆಂದರೆ ಶೀರಾ ಅಂದರೆ ಬರೀ ತುಪ್ಪದಲ್ಲೇ ಇರೋದದು, ಅದರಿಂದ ತುಪ್ಪನ ಜಾಸ್ತಿ ಉಪಯೋಗಿಸ್ಕೊಂಡಿಲ್ಲ ನಾನು. ಹೀಟ್ ಅಂತ ಸ್ವಲ್ಪ ಹಾಕಿದ್ದೀನಿ. ನಂತರದಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಬಿಸಿ ಮಾಡಿದ ಹುರಿದಿಟ್ಕೊಂಡಿದ್ವಲ್ಲ ರವೆ ಅದನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಲಿ. ನೋಡಿ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ಹುರಿದಿರುವಂಥ ರವೆನ ಹಾಕೋಣ. ನಿಜವಾಗ್ಲೂ ಇಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದಲ್ವ. ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು.
ನೋಡಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಅದನ್ನು ನಾನು ಕಲಿಸ್ತಾ ಇದ್ದೀನಿ. ಈಗ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೆ, ಅಂದರೆ ತುಪ್ಪ ಬಿಟ್ಕೋಬೇಕು, ಸಾರಿ ಎಣ್ಣೆ ಅಂತೀರನ್ನು. ಈಗ ತುಪ್ಪ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟೆ ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಮತ್ತು ನೀರು ಯಥೇಚ್ಛವಾಗಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು. ಈಗ ನೋಡಿ ನೀವು ನಾನ್ ಸ್ಟಿಕ್ ಇದ್ರೂ ತಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಸ್ಟೀಲಲ್ಲಿ ಕೆಳಗಡೆ ಅಂಟ್ಬಿಡುತ್ತೆ, ಆದ್ದರಿಂದ ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ನಮಗೆ ಕೆಳಗಡೆ ತುಪ್ಪ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕೈ ಆಟನ ಮಾಡ್ಕೊಳ್ಳೋಣ. ನಾವು ಮತ್ತು ನೀರನ್ನ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಒಂಥರ ಗಂಜಿ ಥರ ಆಗಿಬಿಡುತ್ತೆ. ಅದು ನಮಗೆ ಈ ಥರ ತಿಕ್ಕಾಗಿ ಬರೋದಿಲ್ಲ, ಗಟ್ಟಿಯಾಗಿ ಉದ್ರಾಗಿ ಬರೋದಿಲ್ಲ, ಗಂಜಿ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ. 1ಕ್ಕೆ 2.25 ನೀರು ಹಾಕಿದ್ರೆ ಸಾಕು. ನೀವು 1ಕ್ಕೆ 2 ಕೂಡ ಹಾಕಿಬಿಟ್ರೆ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ. 1ಕ್ಕೆ 2.25 ನೀರು ಹಾಕಿದ್ರೆ ಸಾಕು. ನೋಡಿ ಈಗ ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ನಿಮಗೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ನೋಡಿರ್ಬೋದು, ಸತ್ಯನಾರಾಯಣ ಪ್ರಸಾದ ಕೊಡ್ತಾರೆ. ಅದೇ ರೀತಿಯಾಗಿ ನೋಡಿ ಎಷ್ಟು ಘಮ್ಮಂತ ಪರಿಮಳ ಬರ್ತಾಯಿದೆ. ಅದೇ ರೀತಿಯಾಗಿ ಅದೇ ಕಲರಾಗಿ ಬಂದಿದೆ. ಆದರೆ ಅವರು ಬಾಳೆಹಣ್ಣು ಹಾಕ್ತಾರೆ ಅಲ್ಲಿ ದೇವಸ್ಥಾನ ಪ್ರಸಾದದಲ್ಲಿ. ನಾನು ಇಲ್ಲಿ ಬಾಳೆಹಣ್ಣು ಏನು ಹಾಕಿಲ್ಲ, ಡೈರೆಕ್ಟ್ ಸಿಂಪಲ್ಲಾಗಿ ಮಾಡಿರುವಂಥ, ಮನೆಯಲ್ಲಿ ಮಾಡಿರುವಂಥ ಸಿಂಪಲ್ ಶೀರಾ. ನೋಡಿ ಈಗ ತುಪ್ಪ ಬಿಟ್ಕೊಂಡಿದೆ ಕೆಳಗಡೆ, ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಮತ್ತು ಜಾಸ್ತಿ ತುಪ್ಪನೂ ಕೂಡ ಹಾಕಿಲ್ಲ, ಸ್ವಲ್ಪ ತುಪ್ಪದಲ್ಲಿ ನಾನು ರುಚಿಯಾದ ಆರೋಗ್ಯಕರವಾದ ಶೀರಾನ ಮಾಡಿದ್ದೀನಿ. ಇದು ತಯಾರಾಗಿದೆ. ಈಗ ನಾವು ಹುರಿದಿದ್ವಲ್ಲ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ, ಅದನ್ನು ಕೂಡ ಹಾಕೋಣ ಇದಕ್ಕೆ. ಈಗ ಹುರಿದಿರುವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಆದರೆ ಮಕ್ಳಿಗೆ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಗಡಿಬಿಡಿಯಲ್ಲಿ ಮಾಡ್ತಾಯಿದ್ದೀನಿ, ತಪ್ಪಿಗೆ ಕ್ಷಮಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ, ಕಲರು ಕೂಡ ನಾನು ಯಾವುದು ಹಾಕಿಲ್ಲ. ನಾನ್ ಸ್ಟಿಕ್ಕರ್ ಅದಕ್ಕೆ ಹೇಳಿದ್ದು ನೋಡಿ, ಈ ಥರ ಹಿಡಿದ್ಬಿಡುತ್ತೆ ಕೆಳಗಡೆ. ನಾನ್ ಸ್ಟಿಕ್ಕರ್ ಆದರೆ ಈ ಥರ ಹಿಡ್ಕೊಳ್ಳಲ್ಲ. ನೋಡಿ ನಮ್ಮ ರುಚಿಯಾದ ಶೀರಾ ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಸೂಪರಾಗಿ ಬಂದಿದೆ. ಕಡಿಮೆ ತುಪ್ಪನ ಉಪಯೋಗಿಸ್ಕೊಂಡು ಬೆಲ್ಲದಿಂದ ಮಾಡಿರುವಂಥ ಈಗ ಶೀರಾ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನಿಮಗೆ ಒಂಚೂರು ಡಿಫ್ರೆನ್ಸ್ ಏನೂ ಅನಿಸೋದಿಲ್ಲ, ಇದು ಬೆಲ್ಲದಿಂದ ಮಾಡಿರೋದು ಅಂತೇನು ಅನಿಸಲ್ಲ. ಯಾಕಂದರೆ ಅಷ್ಟೇ ರುಚಿಯಾಗಿ ಬಂದಿರುತ್ತೆ ಈ ಶೀರಾ. ಇಲ್ಲಾಂದರೆ ನೀವು ಏನು ಕೇಸರಿ ಬಾತು ಏನಂತೀರೋ ಬೇರೆ ಹೆಸರು ಕರೀತೀರ, ಆದರೆ ಸ್ವಲ್ಪ ಅದರಲ್ಲಿ ಮಾಡೋ ಒಂದು ವಿಧಾನ ಬೇರೆ ಇರುತ್ತೆ ಅಷ್ಟೇ. ಆದರೆ ನೋಡಿ ಎಷ್ಟು ಚೆನ್ನಾಗಿ ಘಮ್ ಅಂತ ನಮ್ಮ ಶೀರಾ ಈಗ ರೆಡಿಯಾಗಿದೆ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಬಾಯ್ ಬಾಯ್.